ಆಧ್ಯಾತ್ಮದಲ್ಲಿ 4 ದಾರಿಗಳಿದೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ. ಈ 4 ದಾರಿಗಳಲ್ಲಿ ಯಾವ ದಾರಿಗೆ ಹೋಗಬೇಕು ಹಾಗೆ ಅಂತ ನಿರ್ಧಾರ ನೀವು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಈ ಜನ್ಮದಲ್ಲಿ ನೀವು ಮಾಡ್ತಿರೋ ಈ ನಡೀತಿರೋ ಪ್ರತಿಯೊಂದು ಘಟನೆಗಳು ಪೂರ್ವ ಜನ್ಮದಲ್ಲಿ ಜನ್ಮಾಂತರದಲ್ಲಿ 3,42,000 ದೇಹಗಳನ್ನು ದಾಟಿ ಈ ಮನುಷ್ಯ ದೇಹದಲ್ಲಿ ನೀವೇನು ಬಂದು ಸೇರ್ಕೊಂಡಿದ್ದೀರಿ, ನಿಮ್ಮ ಆತ್ಮ, ಇದು ಜನ್ಮಾಂತರದಲ್ಲಿ ನೀವೇನ್ ಮಾಡಿದ್ದೀರಾ ಅದರದ್ದು ಬ್ಲೂ ಪ್ರಿಂಟ್. ಈ ಜೀವನದ ಬಾಳು ನೀವೇನ್ ಬಾಳ್ತಿದ್ದೀರಿ ಅದು ಪ್ರತಿಬಿಂಬ. ಜನ್ಮಾಂತರದಲ್ಲಿ ನೀವೇನ್ ಮಾಡಿದ್ರಿ ಅದರದ್ದು. ಸೊ ನೀವು ಇದು ಬೇಕು ಅದು ಬೇಕು ಅಂತ ನೀವು ಬಯಕೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ರಕ್ತದಲ್ಲಿ, ರಕ್ತ ಕಣಗಳಲ್ಲಿ, ಜೀವಾಣುಗಳಲ್ಲಿ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮನ್ನ ಅದು ದೂಡಿ ಬಿಡುತ್ತೆ. ಅದು ನಿಮ್ಮನ್ನ ನೋಡಿ, ಈಗ ನೀವು ಎಲ್ಲಿದ್ದೀರೋ ಏನೋ, ಹುಬ್ಬಳ್ಳಿ, ದಾವಣಗೆರೆ, ಯಾವುದೋ ಒಂದು ಜಾಗದಿಂದ ಇಲ್ಲಿ ನನ್ನ ಹುಡ್ಕೊಂಡ್ ಬಂದಿದ್ದೀರಾ. ನಾನು ಒಂದ್ಸತಿನ ನಿಮಗೆ ಭೇಟಿಯಾಗಿದ್ದೀನಾ ಅಥವಾ ನಾನು ಫೋನಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಾ? ನಾನೇನೋ ವಿಡಿಯೋ ಹಾಕ್ತೀನಿ, ನೀವೇನೋ ವಿಡಿಯೋ ನೋಡಿದ್ರಿ, ಆ ವಿಡಿಯೋ ನೋಡ್ಬಿಟ್ಟು ಗುರುಜಿ ಬರ್ತೀನಿ, ಕೆಲವು ಪ್ರಶ್ನೆಗಳಿದೆ ಉತ್ತರ ಕೊಡಬೇಕು ಹಾಗೆ ಅಂತ ನೀವು ಬಂದಿದ್ದೀರಾ, ಹುಡ್ಕೊಂಡು ಬಂದಿದ್ದೀರಾ. ಯೂಟ್ಯೂಬ್ ಅಲ್ಲಿ ನಾನು ಒಬ್ಬನೇ ಇಲ್ಲ, ಬೇಕಾದ ಜನಗಳು ಇದ್ದಾರೆ. ನಂಗಿನ್ನ ಇನ್ನೂ ಪ್ರತಿಭಾವ ಜನಗಳು, ಇನ್ನೂ ಬೇಕಾದ ಜನಗಳಿದ್ದಾರೆ, ಗುರುಗಳು. ಅದೇ ನೀವು ನನ್ನ ಹುಡ್ಕೊಂಡ್ ಬಂದಿದ್ದೀರಿ ಅಂತಂದ್ರೆ ಎಲ್ಲನೂ ಯಾವುದೋ ಒಂದು ಕಾರಣ ಕಾರ್ಯದಿಂದ ನೀವು ಇಲ್ಲಿ ಬರೋದಕ್ಕೆ ಅದು ಒದಗಿಸ್ಕೊಟ್ಟಿದ್ದೀರಿ ನನ್ನ. ಸೊ ಜನ್ಮದಲ್ಲಿ ನೀವೇನಾಗಿದ್ರು, ನಾನೇನಾಗಿದ್ನೋ, ನಮಗೂ ನೀವು ಯಾವ ತರ ಕಾಂಟ್ಯಾಕ್ಟ್ ಇತ್ತೋ ಗೊತ್ತಿಲ್ಲ. ಆತ್ಮವಿಲನ, ಆತ್ಮ ಸ್ಪಂದನ ಇಲ್ಲಿ ಈ ದಿವಸ ಮೈಸೂರಲ್ಲಿ JP ನಗರದಲ್ಲಿ ನಡೆದಿದೆ. ಇದಕ್ಕೆ ನೀವು ಕಾರಣನ ನಾನು ಕಾರಣನ ಗೊತ್ತಿಲ್ಲ. ನನ್ನ ವಿಡಿಯೋಗಳು ನಿಮ್ಮ ಮನಸ್ಸೊಳಗಡೆ ನುಗ್ಗಿ ನಾನು ನಿಮ್ಮವನು ಅಂತ ಅನ್ನೋ ಭಾವನೆ ನಿಮಗೆ ಬಂದಿರಬೇಕು, ಅಥವಾ ನಾನು ನಿಮ್ಮನ್ನ ಕರೆಸಿರಬೇಕು, ನನ್ನ ಆತ್ಮ ನಿಮ್ಮನ್ನ ಕರೆಸಿರಬೇಕು. ಎರಡರಲ್ಲಿ ಯಾವುದು ನಡೆದಿದೆ ಗೊತ್ತಿಲ್ಲ, ಒಟ್ಟಲ್ಲಿ ಜನನ ಆಗಿದೆ. ಸೊ ಏನಕ್ಕೆ ಆಗ್ಬಿಡ್ತೀನಿ ಅಂತಂದ್ರೆ, ಈ ಲ್ಯಾಬೊರೇಟರಿನಲ್ಲಿ ಬ್ಲಡ್ ಅದು ಇದು ಟೆಸ್ಟ್ ಮಾಡ್ತಾರೆ, ಸ್ವಲ್ಪ ಸ್ಯಾಂಪಲ್ ತಗೊಂಡು. ಹಾಗೆ ನೀವು ಭಕ್ತಿಯೋಗದಲ್ಲಿದ್ದೀರೋ, ರಾಜಯೋಗದಲ್ಲಿದ್ದೀರೋ, ಅಥವಾ ಬೇರೆ ಯಾವ ಯೋಗದಲ್ಲಿ ನೀವು ತೊಡಗಿದ್ದೀರಿ ಅಂತ ಅನ್ನೋದನ್ನ ನಿಮ್ಮ ಜೀವನ ಶೈಲಿಯನ್ನು ನೀವು ನೋಡ್ಕೊಂಡ್ರೇನೆ ನಿಮಗೆ ಗೊತ್ತಾಗೋಗುತ್ತೆ. ನಿಮಗೆ ಸಾಂಬಾರನ್ನ ಬೇಕು, ನಾನು ಮಜ್ಜಿಗೆ ಹುಡಿ ತಿಳಿಸಾರು ಕೊಟ್ರೆ ಆಗತ್ತಾ? ಸಾಂಬಾರನ್ನೇ ಬೇಕು ನಿಮಗೆ. ಇಲ್ಲ ಬರೀ ಮಜ್ಜಿಗೆ ತಿನ್ನೋ ಅಭ್ಯಾಸ, ನಾನು ಬೇರೆ ಕೊಟ್ಟರೆ ನಿಮಗೆ ಆಗುತ್ತಾ? ಹಾಗೆ ನೀವು ಏನು ಇಷ್ಟು ದಿವಸದಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ರಕ್ತ ಕಣಗಳಲ್ಲಿ ಅಂಟ್ಕೊಂಡಿದೆ, ಅದನ್ನೇ ನೀವು ಪ್ರತಿಭಾವಿ ಮಾಡಿಸ್ಬೇಕೆ ಹೊರತು, ಹುಡುಗ ಮಾಡಿಸ್ಬೇಕೆ ಹೊರತು ಹೊಸದಾಗಿ ಯಾವ್ದಾರ ಒಂದು ಶುರು ಮಾಡ್ಕೊಳಕ್ ಹೋದ್ರೆ ಏರ್ಪೇರಾಗುತ್ತೆ. ಒಬ್ಬ ಗುರು ಬೇಕು ನಿಮಗೆ. ಆ ಗುರು, ನಾನು ಸುಮಾರು ವಿಡಿಯೋಗಳು ಹಾಕ್ಬಿಟ್ಟಿದ್ದೀನಿ, ಗುರು ಅಂದ್ರೆ ಯಾರು ಅಂತ. ಯಾವುದೇ ತರದ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡಬಾರದು. ಈವನ್ ಕಾಣಿಕೆಯನ್ನು ಸಹ ಆ ಭಕ್ತ ಏನ್ ಕೊಡ್ತಾನೆ ಅಷ್ಟೇ ಕಾಣಿಕೆ ಹೊರತು ಫಿಕ್ಸ್ ಮಾಡಬಾರ್ದು. 1 ಗಂಟೆ ನನ್ನ ಹತ್ರ ಮಾತಾಡಿದ್ರೆ 500 ರೂಪಾಯಿ ಕೊಡಬೇಕು, ನನ್ನ ಹತ್ರ ಕೆಲವು ಸಲಹೆಗಳನ್ನ ತಗೊಂಡ್ರಿ ಅಂತಂದ್ರೆ ನಂಗೆ ಇಷ್ಟು ದುಡ್ಡು ಕೊಡಬೇಕು, ಈ ತರ ದುಡ್ಡನ್ನು ಫಿಕ್ಸ್ ಮಾಡೋನು ಗುರು ಅಲ್ಲ. ಗುರು ಅಂತ ಯಾವ ಪ್ರತಿಫಲ ಇಲ್ಲದೇನೆ ತಾನು ಏನು ಸಾಧನೆ ಮಾಡಿ ಕಲ್ತಿರ್ತಾರೆ ಅದನ್ನ ಕಂಪ್ಲೀಟ್ ಹಾಗೆ ಮುಚ್ಚುಮರೆಯಿಂದ ಟ್ರಾನ್ಸ್ಫರ್ ಮಾಡಬೇಕು. ಅವ ಸತ್ಯವಾದ ಗುರು. ಇದು ಆ ಗುರು ಜೊತೆ ಇಲ್ಲಿ ಹೇಗೆ ವರ್ತಿಸ್ತೀರಿ ಅಂತ ಅನ್ನೋದ್ರ ಮೇಲೆ ಹೋಗುತ್ತೆ. ನಿದ್ರೆ ಮಾಡ್ತೀವ ನಿಮ್ಮನ್ನ ನಾನು ಎರಿಸಿ ನಾನು ನಿಮ್ಮ ಬಾಯಿಗೆ ಕಾಫಿನೋ ಟೀನೋ ಹಾಕಕ್ ಸಾಧ್ಯವಿಲ್ಲ. ನೀವು ಎತ್ತರವಾಗಿರ್ಬೇಕು, ನೀವು ನನ್ನ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗತ್ತೆ ಹೊರತು ಪ್ರಶ್ನೆ ಕೇಳದೇ ಇದ್ರೆ ಉತ್ತರ ಬರಲ್ಲ. ಸೊ ಶಿಷ್ಯನೂ ಬುದ್ಧಿವಂತನಾಗಿರ್ಬೇಕು, ಗುರು ಹತ್ರ ಗ್ರಹಿಸ್ಕೋಬೇಕು ಅಂತಂದ್ರೆ, ಸೊ ಆ ಗುರು ಬರೋ ಶಿಷ್ಯ ಕರೆಕ್ಟ್ ಶಿಷ್ಯ ಸಿಕ್ಕಿದ್ರೆ ಆ ಗುರು ಏನ್ ಸಾಧನೆ ಮಾಡಿರ್ತಾರೆ ಅಷ್ಟು ಶಕ್ತಿಯನ್ನು ಆ ಶಿಷ್ಯನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸತ್ಯವಾದ ಗುರು. ನೀವು ಹುಬ್ಬಳ್ಳಿ ಹುಡುಕ್ತಿರೋ, ಡೆಲ್ಲಿ ಹುಡುಕ್ತಿರೋ, ಬ್ಯಾಂಗ್ಳೂರು ಹುಡುಕ್ತಿರೋ, ಇಲ್ಲಿ ಹುಡುಕ್ತಿರೋ ನಂಗೆ ಗೊತ್ತಿಲ್ಲ. ಗುರು ಏನೋ ಹತ್ತಿರದಲ್ಲೇ ಪ್ಯಾಕೆಟ್ ಅಲ್ಲೇ ಇರಬೇಕು ಅಂತ ಅನ್ನೋದು ಇಲ್ಲ. ಗುರುವನ್ನ ಟೆಲಿಫೋನ್ ಮೂಲಕವಾಗಿ ಸಂಪರ್ಕ ಮಾಡಬಹುದು. ಆದಾಗ ಅವ್ರನ್ನ ಖುದ್ದಾಗಿ ನೋಡೋ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ಆನ್ಲೈನ್ ಅಲ್ಲಿ ಸ್ಕೈಪ್ ಅಲ್ಲಿ ಬೇಕಾದ ಟೆಕ್ನಾಲಜಿಗಳು ಡೆವಲಪ್ ಆಗಿರೋದ್ರಿಂದ ಇದೆಲ್ಲ ನೀವು ಇಟ್ಕೊಂಡು ಆಧ್ಯಾತ್ಮದಲ್ಲಿ ಯಾವ್ದಾದ್ರು ಒಂದನ್ನು ನೀವು ಇಟ್ಕೊಂಡು ತೊಡಗಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ.
ನಿಮ್ಮ ಕೆಲವ ಮಾತುಗಳನ್ನ ನಾನು ಕೇಳಿದ್ದಲ್ಲಿ ನನಗೆ ಅನಿಸಿದ್ದು, ನೀವು ಭಕ್ತಿಯೋಗದಲ್ಲಿ ಇದ್ದೀರಿ ನನಗನ್ಸುತ್ತೆ. ಭಗವಂತನ ಮೇಲೆ ಅತಿ ಪ್ರೇಮೆ, ಅದು ಭಕ್ತಿಯೋಗ. ನಂಗೆ ಮದುವೆ ಬೇಡ, ಆಸ್ತಿ ಬೇಡ, ನನಗೆ ಯಾವುದೇ ತರಹದ ಅಟ್ಯಾಚ್ಮೆಂಟ್ಗಳು ನನಗೆ ಬೇಕಾಗಿಲ್ಲ, ನೀವು ಒಬ್ಬನೇ ಬೇಕು ಅಂತ ಅನ್ನೋ ಭಾವನೆ ಯಾವಾಗ ಒಬ್ಬರಲ್ಲಿ ಬರುತ್ತೆ, ಅದು ಭಕ್ತಿಯೋಗ. ಸೊ ಭಕ್ತಿಯೋಗವನ್ನು ನೀವು ತೊಡಗಿದಾಗ ನಿಮಗೆ ಗೊತ್ತಿಲ್ಲದೇನೆ ರಾಜಯೋಗ ನಿಮ್ಮನ್ನ ಸೇರ್ಕೊಳ್ಳುತ್ತೆ, ಗೊತ್ತಿಲ್ಲದೆ ಸೇರ್ಕೊಳ್ಳುತ್ತೆ. ಧ್ಯಾನ, ಭಗವಂತನ ನಾಮಸ್ಮರಣೆ ಮಾಡೋದೇ ಧ್ಯಾನ. ಧ್ಯಾನದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿ ಆ ಮಂತ್ರ ಜಪ ಮಾಡಿದಾಗ ಗೊತ್ತಿಲ್ಲದೇನೆ ಸಮಾಧಿ ಸಿಗತ್ತೆ. ನೀವು ಭಗವಂತನದು ಹಾಡುಗಳನ್ನ ಹೇಳಿ, ಭಜನೆಗಳನ್ನ ಮಾಡಿ, ಆ ನಾಮ ಸಂಕೀರ್ತನೆಗಳನ್ನ ನೀವು ಯಾವಾಗ ಹೇಳ್ತೀರಾ ಅದು ಧ್ಯಾನ ಆಗುತ್ತೆ. ಅದು ಧ್ಯಾನ. ಇನ್ನೊಂದು ಧ್ಯಾನ ಅಂತಾನೆ ನಾಮಾವಳಿಗಳನ್ನು ಹೇಳ್ಕೊಂಡು ಧ್ಯಾನವನ್ನ ಮಾಡ್ತಾರೆ. ಈ ಜಪಮಾಲೆಯನ್ನು ಇಟ್ಕೊಂಡು ಮಾಡ್ತಾರೆ ನೋಡಿ, ಮಂತ್ರ ಹೇಳ್ಕೊಂಡು, ಜಪ ಮಂತ್ರಗಳನ್ನು ಇಟ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಜಪ ಮಾಡ್ತಾರೆ. ಮಾಡಿದಾಗ ಸಮಾಧಿ ಕೊಡ್ತೀವಿ. ಸೊ ಇದೆಲ್ಲ ಗೊತ್ತಿಲ್ಲದೇನೆ ಒಬ್ಬ ಗುರು ಹತ್ರ ಹೋದಾಗ ಇದೆಲ್ಲ ನಿಮಗೆ ಒಂದೊಂದೇ ಬೆಳಕಿಗೆ ಬರುತ್ತೆ. ಸೊ ನಿಮ್ಮನ್ನ ಪವಿತ್ರವಾಗಿ ಮಾಡಿ, ನಿಮಗೆ ಆ ಶಕ್ತಿಯನ್ನು ತುಂಬಿ, ಎಲ್ಲಾ ವಿಚಾರಗಳನ್ನು ನಿಮಗೆ ಹೇಳಿಕೊಟ್ಟು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋ ಗುರು ನಿಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮ್ಮ ಈ ಪಯಣ, ನೀವೇನು ಬರಬೇಕು, ಆ ಒಳಗಡೆ ನುಗ್ಗಬೇಕು ನಿಮ್ಮ ಮನಸ್ಸಲ್ಲಿದೆ, ಅದು ಪರಿಪಕ್ವವಾಗುತ್ತೆ, ನಿಮಗೆ ಆ ಮುಕ್ತಿ ಸಿಗತ್ತೆ. ಪ್ರತಿಯೊಂದು ವ್ಯಕ್ತಿ ಲೋಕದಲ್ಲಿ ಹುಟ್ಟಿರೋದಕ್ಕೆ ಮುಕ್ತಿಯನ್ನ ಪಡ್ಕೊಳ್ಳಕ್ಕೆ. ಈ ಮನುಷ್ಯ ದೇಹ ಭಗವಂತ ಕೊಟ್ಟಿರೋದು ಹೆಣ್ಣು ಮಾಯೆಯಲ್ಲಿ ಸಿಗಾಕೊಂಡು ಆ ಕಾಮದಲ್ಲಿ ಬಿದ್ದು ಆ ಸಂತೋಷ ಸುಖ 5-10 ನಿಮಿಷ ಸುಖಗಳಿಗೋಸ್ಕರ ಮಕ್ಕಳನ್ನ ಹಿಡ್ಕೊಂಡು ಸಂಸಾರದ ಸಾಗರದಲ್ಲಿ ಬಿದ್ದು ಆಯ್ತು ಕರ್ಮಯೋಗದಲ್ಲಿ ತೊಡಗಿ ಬಿಡುಗಡೆ ಆಗದೆ ಇರೋ ಒಂದು ಅಟ್ಯಾಚ್ಮೆಂಟ್ ಅನ್ನ ಮೋಹದಲ್ಲಿ ಸಿಗಾಕೊಂಡು ಸಾವು ಇರೋವಾಗ್ಲೂ ಸಹ ನನಗೆ ಆ ಮೋಹವನ್ನು ಬಿಡಕ್ಕಾಗಲ್ಲ. ಹೆಂಡತಿ ಮೋಹ, ಮಕ್ಕಳು ಮೋಹ, ಮನೆ ಮೋಹ, ಗಾಡಿ ಮೋಹ, ಮುಂದಿನ ಜನ್ಮ ಖಂಡಿತವಾಗ್ಲೂ ಗ್ಯಾರಂಟಿ. ಮೋಹ ಮುಕ್ತಿ ಸಿಗದೇನೆ ಮುಕ್ತಿ ಸಿಗಲ್ಲ. ಮೋಹಕ್ಕೆ ಮುಕ್ತಿ ಸಿಗಬೇಕು ಅಂತಂದ್ರೆ ಗೃಹಸ್ಥಾಶ್ರಮದಿಂದ ಬಿಡುಗಡೆ ಆಗಬೇಕು. ಬಹಳ ಕಷ್ಟ. ನಾನು ಇಟ್ಟು ಹೋರಾಡಿದ್ದೀನಿ. ನನ್ನ 57ನೇ ವಯಸ್ಸಿನಲ್ಲಿ ನನಗೆ ಏನೋ ಒಂದು ಭಗವಂತ ಕೊಟ್ಟಿದ್ದು ಈ ಲೆವೆಲ್ಗೆ ಬಂದಿದ್ದೀನಿ ನಾನು. ಅದು ಬರಬೇಕು ಅಂತ ಮನಸ್ಸು ಬರಲ್ಲ. ಅದು ವಯಸ್ಸಾಗೋ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಬಿಡುಗಡೆ ಆಗಲ್ಲ. ಸೊ ನಿಮ್ದು ಆಕ್ಟ್ ವಯಸ್ಸು 20-25-30 ವಯಸ್ಸು ಒಳಗಡೆ ನೀವೇನ್ ನಿರ್ಧಾರ ತಗೊಂಡು ಅದರಲ್ಲಿ ಒಳಗಡೆ ಇರ್ತೀರಿ, ಅದು ನಿಮ್ಮನ್ನ ಒಳ್ಳೆ ದಾರಿಗೆ ತಗೊಂಡೋಗುತ್ತೆ. ನಿಮಗೆ ಬೇಕಾಗಿರೋದು ಅನುಭವಿ ಸಾಧನೆ ಮಾಡಿದ ಗುರು ಒಬ್ಬ ಬೇಕು. ಒಂದು ಹೇಳಿ. ಇನ್ನೊಂದು ಡೌಟ್ ಇಲ್ಲ ಗುರುಜಿ. ನಾವು ಉದಾಹರಣೆಗೆ ಈಗ ಫ್ಯಾಮಿಲಿಯನ್ನು ಬಿಟ್ಟು ಹೋದ್ರೆ ಅವ್ರ ಕಣ್ಣೀರ್ ಏನಾದ್ರು ನಮ್ಗೆ ಏನಾದ್ರು ಕಟ್ಟಲ್ಲ? ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನನ್ನ 2ನೇ ಮಗ 27 ವಯಸ್ಸು, ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಎಲ್ಲ ವಿಚಾರಗಳು ಹೆಚ್ಚು ಮಾತಾಡಕ್ಕಿರ್ತಾ ಇಲ್ಲ. 40-50 ಸಾವಿರ ರೂಪಾಯಿ ಸಂಬಳ ಬರ್ತಿತ್ತು. ತನ್ನ ಕೆಲಸ ಉಂಟು, ತಾನುಂಟು ಅಂತ ಏನೋ ಮಾಡಿಕೊಂಡು ಕೆಲಸ ಮಾಡ್ತಿದ್ದ. ಒಂದು ಡೆಸಿಷನ್ ತಗೋಬೇಕಾದ್ರೆ ಈ ತರದ್ದು ಸನ್ಯಾಸತ್ವಕ್ಕೆ ಹೋಗ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಗೃಹಸ್ಥಾಶ್ರಮದಲ್ಲಿರೋರು ಅದನ್ನ ಒಪ್ಪಲ್ಲ. ಕೊಚ್ಚೆ ಜೊತೆ ಸೇರ್ತೀವಿ ಹೊರತು ಗಂಧದ ಜೊತೆಗೆ ಸೇರೋದಿಲ್ಲ. ಅವರಿಗೆ ಅಜ್ಞಾನ ಏನು, ಸಂಸಾರದ ಮೋಹದ ಅಜ್ಞಾನದಲ್ಲಿ ಬಿದ್ದಿರೋದ್ರಿಂದ ನಿಮ್ಮ ಬಿಡುಗಡೆಗೆ ಅವರು ಖಂಡಿತವಾಗ್ಲೂ ಕೊಡಲ್ಲ ಅತ್ತೆ ಹೇಳ್ತಾರೆ. ಆದ್ರೆ ನೀವು ಹುಟ್ಟಿದ್ದು ನಿಮ್ಮ ತಾಯಿಗೋಸ್ಕರನೋ ತಂದೆಗೋಸ್ಕರನೋ ಅಣ್ಣ ತಮ್ಮದಿಗೋಸ್ಕರನೋ ಅಲ್ಲ. ನಿಮ್ಮ ಹುಟ್ಟಿನ ಮೂಲ ಕಾರಣ ಏನು ಅಂತಂದ್ರೆ ಮುಕ್ತಿ. ನಿಮ್ಮ ಮುಕ್ತಿ ಪಡ್ಕೊಳ್ಳೋದಕ್ಕೋಸ್ಕರ ನೀವು ಹುಟ್ಟಿದ್ದೀರಿ ಹೊರತು ಇನ್ನೊಂದು ಸೃಷ್ಟಿನ ನೇಮ ಮಾಡಿರೋದು ಹುಟ್ಟಿಸಿರೋದು ಭಗವಂತ. ಅಮ್ಮನ ನೀವು ಹುಟ್ಟಿಸಿಲ್ಲ, ಅಪ್ಪನ ನೀವು ಹುಟ್ಟಿಸಿಲ್ಲ. ಅವರನ್ನ ಭಗವಂತನ ಪ್ರೇರಣೆಯಿಂದ ಹುಟ್ಟಿದ್ದಾರೆ. ಭಗವಂತ ಅವರನ್ನು ನೋಡ್ಕೊಳ್ತಾನೆ, ನೀವ್ಯಾರೂ ಇಲ್ಲ. ಒಬ್ಬನೇ ಮಗ ಆದ್ರೂ ಸಹ ಭಗವಂತನ ನೇಮದಲ್ಲಿ ಹುಟ್ಟಿರೋದ್ರಿಂದ ಭಗವಂತ ಊಟ ಕೊಡ್ತಾನೆ. ಇನ್ನೊಂದು, ನೀವು ಮುಕ್ತಿ ಆಗೋದಕ್ಕೆ ಭಗವಂತ ನಿಮ್ಮನ್ನ ಕಂಡುಬಿಟ್ಟು ನಿಮಗೆ ದಾರಿ ತೋರಿಸಿರೋದ್ರಿಂದ ನೀವು ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತಿದ್ರಿ ಅಂತಂದ್ರೆ ಮುಂದೆ ಹೋಗಕ್ಕಾಗಲ್ಲ. ಆದ್ರೆ ನಿಮ್ಮ ಹಣೆಯಲ್ಲಿ ತಾಯಿ ಮೋಹ ತಂದೆ ಮೋಹ ಇದ್ದು ಬಿಡುಗಡೆ ಆಗೋದಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ಮದುವೆ ಆಗಲೇಬೇಕು, ಕರ್ಮಯೋಗದಲ್ಲಿ ನೀವು ನುಗ್ಗಲೇಬೇಕು, ಮಕ್ಕಳು ಹಿಡಿಬೇಕು, ತಾಪತ್ರಗಳು ಏನ್ ಬರುತ್ತೆ ಅಷ್ಟನ್ನು ಸಹಿಸ್ಕೋಬೇಕು. ಎಲ್ಲಾ ಕರ್ಮಗಳನ್ನು ಮುಗಿಸಿದ ಮೇಲೆ ಜ್ಞಾನವನ್ನ ಭಗವಂತ ಕೊಡ್ತಾನ. ಆ ಜ್ಞಾನದಲ್ಲಿ ನಿಮಗೆ ಮುಕ್ತಿ ಸಿಕ್ಕಿರುತ್ತೆ.
ಅದು ಎಷ್ಟು ವರ್ಷ ಅಂತ ಹೇಳಕ್ ಸಾಧ್ಯ ಇಲ್ಲ. ಅದೆಲ್ಲ ತಾಯಿ ಕಣ್ಣೀರು ಹಾಕ್ತಾರೆ, ತಂದೆ ಕಣ್ಣೀರು. ನನ್ನ ಶ್ರೀಮತಿಯವರು ಹೆಚ್ಚು ಕಮ್ಮಿ ನನ್ನ ಮಗ ಬಿಟ್ಟು ಹೋದಾಗ 20 ದಿವಸ ಆಗ್ತಾ ಬಂತು. ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಮಧ್ಯರಾತ್ರಿ 12 ಗಂಟೆ 1 ಗಂಟೆಗೆ ಎದ್ಬಿಟ್ರೆ ನಿದ್ರೆ ಬರ್ತಿರ್ಲಿಲ್ಲ. ಸರಿ, ಸೈಕ್ಯಾಟ್ರಿಸ್ಟ್ ಕರ್ಕೊಂಡು ಹೋದ್ರೆ ಡಿಪ್ರೆಷನ್ ತಿಳಿಸ್ಕೊಟ್ಟಿರ್ತಾರೆ, ದೇಹಕ್ಕೆ ತುಂಬಾ ಕೆಟ್ಟದ್ದು. ಆದ್ರೆ ಆ ಟೈಮಲ್ಲಿ ಕೊಡದೆ ಹೋದ್ರೆ ಮನಸ್ಸು ಎಲ್ಲೆಲ್ಲೋ ವಿಕಾರವಾಗಿ ಮುಟ್ಟೋಗುತ್ತೆ. ನಾವೇನು ಮಾಡಿಲ್ಲ. ಈ 20 ದಿವಸದಲ್ಲಿ ಕ್ರಮೇಣ ಚುಚ್ಚುರೆ ಕಡಿಮೆ ಆಗಿದೆ. ಪೂರ್ತಿ ವ್ಯಾಮೋಹ ಹೋಗಿಲ್ಲ, ಮಗನ ವ್ಯಾಮೋಹ ಚೂರು ಕಡಿಮೆ ಆಗಿದೆ. ಇದು ಒಂದು ದಿವಸ ಅಲ್ಲ, ಇದು 20-25 ವರ್ಷ ನಾವು ಗರ್ಭದಲ್ಲಿ ಜಾಗ ಕೊಟ್ಟು 10 ತಿಂಗಳು ಹೊತ್ತು ಹೆತ್ತು ಸಂರಕ್ಷಣೆ ಮಾಡಿ ಮಗನಿಗೆ ಬೇಕಾಗಿದ್ದನ್ನೆಲ್ಲ ಪ್ರೀತಿಯಿಂದ ನೋಡಿಕೊಂಡು ಸಡನ್ ಆಗಿ ಒಬ್ಬ ಮಗನ ಮರಿಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಪೂರ್ಣವಾಗಿ ಭಗವಂತನಿಗೆ ದಾನ ಕೊಡದೆ ಸನ್ಯಾಸಿತ್ವ. ತಂದೆ ತಾಯಿಯರು ಕೊಡುವುದನ್ನು ಕೊಡಲ್ಲ. ಇದನ್ನ ವಾಲಂಟಿಯರ್ ಆಗಿ ನೀವು ತಗೋಬೇಕು. ಇದು ನಿಮ್ಮ ಕೈಯಲ್ಲಿಲ್ಲ, ಭಗವಂತ ನಿಯಮ ಪ್ರೇರಣೆ. ನಿಮ್ಮನ್ನ ಎಳ್ಕೋಬೇಕು ಕರ್ಕೋಬೇಕು ಅಂತಿದ್ರೆ ಪೂರ್ಣವಾಗಿ ತಂದೆ ತಾಯಿಯಾಗಿ ಅವನೇ ನಿಮ್ ಕಣ್ಣಿ ಕಾಣ್ತಾನೆ. ಈ ತಂದೆ ತಾಯಿ ಕಾಣಲ್ಲ. ರೀತಿರ್ತೀರ ಯಾಕಂದ್ರೆ ಮೇಲೆ ಬಟ್ಟೆ ಹಾಕೊಂಡು ಮೆರಿತೀವಿ. ಆ ತಾಯಿ ಪ್ರಾಣ ಹೋದ್ರು ಈಗ ಯೋಚನೆ ಬರಲ್ಲ. ಇನ್ನೊಂದು ಸತ್ಯ ತಿಳ್ಕೋಬೇಕು ನೀವು. ಪ್ರಾಣ ಹೋಗೋದು ಅಂದ್ರೆ ಏನು? ಪ್ರಾಣ ಹೋಗೋದು ಅಂದ್ರೆ ಏನು? ದೇಹ ಸತ್ತವರು, ಈ ದೇಹ ಸತ್ತವರು ಆಯುಷ್ಯ ಮುಗಿಯೋದು. ಈ ದೇಹ ಬಟ್ಟೆ ಬದಲಾವಣೆ ಮಾಡ್ತೀವಲ್ಲ, ದಿನನಿತ್ಯ ಸ್ನಾನ ಮಾಡಿದ್ದೇನೆ ಬಟ್ಟೆ ಬದಲಾವಣೆ ಮಾಡ್ದಂಗೆ ಈ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹಾಡ್ತಾ ಇದೆ ಮುಕ್ತಿ ಆಗೋ ತನಕ. ಈ ತರ ಮೋಹದಲ್ಲಿ ಬಿದ್ದಿರೋ ತಾಯಿಯೋ ತಂದೆಗೋ ಮುಕ್ತಿ ಸಿಗಲ್ಲ. ಇನ್ ಕೇಸ್ ನೀವು ಹೊರಗಡೆ ಹೋದಾಗ ನಿಮ್ಮ ತಾಯಿ ತಂದೆಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತ ಇಟ್ಕೊಳ್ಳಿ, ದೇಹ ಬಿಟ್ಟಿದ್ದಾರೆ ಅಷ್ಟೇ, ಆತ್ಮ ಎಲ್ಲೂ ಹೋಗಿಲ್ಲ. ಇನ್ನೊಂದು ದೇಹ ಹುಡುಕುತ್ತೆ. ಅವ್ರು ಮಾಡಿರೋ ಕರ್ಮಗಳನ್ನ ಅವ್ರು ಕಳಿಯಬೇಕು. ಇವ್ರ ಕರ್ಮನ ಕಳಿಯೋ ತನಕ ನೀವು ಕಾಯ್ತಾ ಕೂತಿದ್ರೆ ನಿಮ್ಮ ಕರ್ಮ ಮುಕ್ತಿ ಯಾವಾಗ ಸಿಗೋದು ನಿಮಗೆ? ಮತ್ತೊಂದು ಗುರುಜಿ, ಈಗ ಸಂಸಾರದಲ್ಲಿ ನಾವು ಹೊಟ್ಟೆಪಾಡಿಗೋಸ್ಕರ ಏನೇನೋ ಮಾಡ್ತೀವಿ. ಅಂದ್ರೆ ಏನೋ ತೊಂದರೆನೂ ಮಾಡ್ಬೋದು, ಯಾರಿಗೆ ವಂಚನೆನೂ ಮಾಡ್ಬೋದು. ಆರ್ಥಿಕವಾಗಿ, ಹಣಕಾಸಿನ ವಿಚಾರವಾಗಿ ಅಥವಾ ಬೇರೆ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ಏನೋ ಫ್ಯಾಮಿಲಿಗೋಸ್ಕರ ಒಬ್ಬ ವ್ಯಕ್ತಿ ಮಾಡಿದಾಗ ಆ ಕರ್ಮ ಫ್ಯಾಮಿಲಿ ಗಂಟತ್ತೋ ಅಥವಾ ಮಾಡಿದ ವ್ಯಕ್ತಿ ಗಂಟತ್ತೋ. ನಮ್ಮನೇಲಿ ಒಂದು 4-5 ಜನ ಇದ್ದಾರೆ. ನೋಡಿ, ಲೋಕದಲ್ಲಿ ಎಷ್ಟೋ ತಾಯಿ ತಂದೆಯರಿದ್ದಾರೆ. ನಿಮ್ಮ ತಾಯಿ ತಂದೆ ಗರ್ಭದಲ್ಲಿ ನಿಮ್ಮ ಆತ್ಮ ಬಂದು ಸೇರ್ಕೊಳ್ಳಕ್ಕೆ ಕಾರಣ ಏನು? ಎಷ್ಟೋ ತಂದೆ ತಾಯಿರಿದ್ರು. ನನ್ನ 2ನೇ ಮಗ ನಮ್ಮಿಂದ ಯಾತಕ್ಕೆ ಆ ಒಂದು ಪಿಂಡಕ್ಕೆ ಮೂಲ ಕಾರಣವಾಗಿ ನಾನು ನನ್ನ ಶ್ರೀಮತಿಯವರು ಕಾರಣವಾಗಿದ್ವಿ. ಅವ ಮಾಡಿದ ಪಾಪಕರ್ಮನ ಕಳೆಯುವುದಕ್ಕೆ ತಕ್ಕಂತೆ ನಮ್ಮ ಪಾಪಕರ್ಮಗಳು ಇರುತ್ತೆ. ನಮ್ಮ ಪಾಪಕರ್ಮಗಳಿಗೆ ತಕ್ಕಂತೆ ಅವನ ಪಾಪಕರ್ಮಗಳು ಬಂದು ಸೇರ್ಕೊಂಡು ಎಲ್ಲ ಒಂದು ಇದನ್ನ ನಾವು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಒಂದು ಸ್ಟೇಜ್ ಅಲ್ಲಿ ಒಂದು ತಂದೆ ತಾಯಿಯರಿಗೆ ಅರಿವಾಗುತ್ತೆ, ಜ್ಞಾನ ಬರುತ್ತೆ. ಇಲ್ವಾ ಹೊಟ್ಟೆ ಹುಟ್ಟಿದ ಆ ಮಗುವಿಗೆ ಜ್ಞಾನ ಬರುತ್ತೆ. ಒಟ್ಟಲ್ಲಿ ಜ್ಞಾನ ಪಡ್ಕೊಳ್ಳೋದೇ ಈ ಜೀವನದ ಗುರಿ. ಜ್ಞಾನ ಅಂದ್ರೆ ಏನು? ಆಧ್ಯಾತ್ಮ ಅಂದ್ರೆ ಏನು? ಆಧ್ಯಾತ್ಮ ಅಂದ್ರೆ ಏನು? ಸತ್ಯ. ಏನು ಸತ್ಯ? ಯಾವುದು ಸತ್ಯ? ಏನನ್ನ ಸತ್ಯ ಅಂತೀರಾ? ಆಧ್ಯಾತ್ಮ ಅನ್ನೋದು 2. ಒಂದು ತನ್ನರಿವು. ಹಂಗಂದ್ರೆ ಏನು? ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದು. ಏನ್ ತಿಳ್ಕೊಂಡಿದ್ದೀರಿ? ನನ್ನ ಬಗ್ಗೆ ನಾನು ಏನಕ್ಕೆ ಜನ್ಮ ತಾಳ್ದೆ, ನನ್ನ ಜನ್ಮದ ಅರ್ಥವೇನು, ನಾನು ಏನು ಮಾಡೋದಕ್ಕೆ ಬಂದಿದ್ದೀನಿ, ನಾನು ಮಾಡ್ತಿರೋದು ಸರಿನಾ, ಸರಿ ಇಲ್ಲದೆ ಇದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು, ನನಗೂ ದೇವರಿಗೂ ಏನ್ ಕನೆಕ್ಷನ್ನು, ದೇವರ ಆಗ್ಬೋದಾ, ನಾನು ಭಗವಂತ ಇಲ್ಲಿದ್ದಾನ, ಭಗವಂತನನ್ನ ನಾನು ಪಡಿಬೋದಾ? ತನ್ನರಿವು, ಭಗವಂತನರಿವು, ಇದೇ ಅಧ್ಯಾತ್ಮ. ಇದಕ್ಕೆ ಹುಟ್ಟಿರೋದು ಹೊರತು ಅಮ್ಮನಿಗೆ ಸೀರೆ ತೆಕ್ಕೊಡು, ಚೈನ್ ತೆಕ್ಕೊಡು, ಬಳೆ ತೆಕ್ಕೊಡು, ಮನೆ ಮಾಡಿಕೊಡು, ಮಕ್ಕಳನ್ನ ಹಿಡಿದು ಮೊಮ್ಮಕ್ಕಳನ್ನ ಕೈ ಕೊಡು ಅಲ್ಲ. ಆದ್ರೆ ಇವುಗಳೆಲ್ಲ ಏನಕ್ಕೆ ನಿಮಗೆ ಬಂದು ಸೇರುತ್ತೆ ಅಂತಂದ್ರೆ, ಪುಣ್ಯಗಳು ಮಾಡಿದ್ದೀರಿ, ಪಾಪಗಳು ಮಾಡಿದ್ದೀರಿ, ಅದಕ್ಕೆ ತಕ್ಕಂತೆ ಎಲ್ಲಾ ಸೀರೆಗಳು ಆಲ್ರೆಡಿ ರೆಡಿಯಾಗಿ ಹೋಗಿದೆ. ಘಟನೆಗಳು ಇಂತಿಂತ ದಿವಸ, ಎಷ್ಟನೇ ತಾರೀಕು? 28. ಈ ತಾರೀಕಿನಲ್ಲಿ
ಮೈಸೂರಿನಲ್ಲಿ ಈ ಜೆ ಪಿ ನಗರದಲ್ಲಿ ನನ್ನ ಜೊತೆ ಈ ಮಾತಾಡಬೇಕು ಅಂತ ನಿನ್ನೆ ಆಗೋಗಿದೆ. ಎಷ್ಟು ಸತಿ ಪ್ರಯತ್ನ ಮಾಡಿ ಆಗ್ಲಿಲ್ಲ. ಅದು ಈ ದಿವಸ ಫಿಕ್ಸ್ ಆಗಿದೆ. ನಿಮಗೆ ಗೊತ್ತಿದ್ದೇನೆ, ಅರ್ಧ ಬಂದು ವಾಪಸ್ ಹೋದ್ರಿ ಒಂದ್ಸತಿ ಅಲ್ವಾ, ನೀವು ಫೋನ್ ಮಾಡಿ ಹೇಳಿದ್ರಿ. ಸೊ ಈ ಡೇಟ್ ಫಿಕ್ಸ್ ಆಗಿರೋದು. ಸೊ ಇದು ನಿಮ್ಮ ಕೈಯಲ್ಲಿ ಅಲ್ಲ. ಸೊ ಎಲ್ಲ ನಿರ್ಣಯ ಆಗಿದೆ. ನಿಮ್ಮ ಮನಸ್ಸಲ್ಲಿ ಈ ತರ ಒಂದು ಬೀಜ ಬಂದಿದ್ದಕ್ಕೆ ಮೂಲ ಕಾರಣ ಭಗವಂತ ನೀವು ಮಾಡಿದ ಪುಣ್ಯ. ಈ ಸಣ್ಣ ವಯಸ್ಸಿನಲ್ಲಿ ಸಂಸಾರ ಯೋಚನೆ ನಂಗಿಲ್ಲ, ನಂಗೆ ಬೇಕಾಗಿಲ್ಲ ಅಂತ ಹೇಳ್ತೀರಂದ್ರೆ ಇದು ಪುಣ್ಯ ಮಾಡಿದ್ರೆ ಮಾತ್ರ ಈ ಭಾಷೆ ಬಾಯಿಗೆ ಬರೋದು, ಇದ್ರೆ ಬರಲ್ಲ. ಯಾರೋ ಒಂದು ಗುರುವಿನ ಬಲವಂತಕ್ಕೆ ಕಾವ್ಯ ಬಟ್ಟೆ ಉಟ್ಕೊಂಡು ನೀವು ಹೋಗಿ ಒಂದು ವರ್ಷ 2 ವರ್ಷ ಸಾಧನೆ ಮಾಡಿದ್ರಿ ಇಟ್ಕೊಳ್ಳಿ, ನಿಮ್ ಕೈಲಿ ಇರಕ್ಕಾಗಲ್ಲ. ಬೀಜನ್ನ ನೀವು ಹೊತ್ಕೊಂಡ್ ಬಂದಿರ್ಬೇಕು, ಆವಾಗ ಮಾತ್ರ ನೀವು ಸನ್ಯಾಸಿ ಆಗಕ್ಕೆ ಸಾಧ್ಯ. ಸನ್ಯಾಸಿ ಅನ್ನೋದು ಅಷ್ಟು ಸಾಧಾರಣ ಕೆಲಸ ಅಲ್ಲ. ಭಗವಂತನು ಸನ್ಯಾಸಿ ಇಬ್ಬರು ಒಂದೇನೆ. ಈಗಿರೋ ಸನ್ಯಾಸಿಗಳಲ್ಲ. ಸತ್ಯವಾದ ಸನ್ಯಾಸಿ ಭಗವಂತನಿಗೆ ಸಮಾನ. ಭಗವಂತನ ಮೀಡಿಯೇಟರ್ ಯಾರು? ಗುರು. ಭಗವಂತನ ಹೋಗ್ಬೇಕು ಅಂತಂದ್ರೆ ಗುರು ಇದ್ರೆ ಭಗವಂತ ಹೋಗ್ತಾರಲ್ಲ. ಸೊ ಆ ಗುರುವೇ ದೇವರು. ಆ ಗುರುವಿಗೆ ದೇವಸ್ಥಾನ ಉಂಟು. ದೇವಸ್ಥಾನ ಇದೆಯೋ ಇಲ್ವೋ, ದೇವಸ್ಥಾನ ಉಂಟು ಗುರುವಿಗೆ. ಸೊ ಹಾಗಾಗಿ ನೀವು ಆ ಸನ್ಯಾಸತ್ವ ಪಡ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂದ್ರೆ ಪೂರ್ವ ಜನ್ಮದಲ್ಲಿ ನೀವು ಪುಣ್ಯ ಮಾಡಿದ್ರೆ ಮಾತ್ರ ಸಿಗಲ್ಲ. ಸೊ ಈ ಕತೆ ಬಿಟ್ಬಿಡಿ. ಅವ್ರೇನು ತಿಳ್ಕೊತಾರೆ, ಇವ್ರೇನು ತಿಳ್ಕೊತಾರೆ. ಮತ್ತೆ ನಾನು ಹೋದ್ಮೇಲೆ ನನ್ನ ಫ್ಯಾಮಿಲಿ ಯಾರ ಗತಿ? ಭಗವಂತನ ನೀವು ಪೂರ್ಣವಾಗಿ ನಂಬಿಲ್ಲ. ಬೀದಿಲಿ ಬೇಕಾದಷ್ಟು ಪ್ರಾಣಿಗಳು ಓಡಾಡ್ತಿದೆ. ಒಂದು ದಿವಸ ನಿಮ್ಮ ಹತ್ರ ಒಂದು ಊಟ ಕೊಡುವುದು ಕೇಳಿಲ್ಲ. ನೀವು ನೋಡಿದಂಗೆ ಆ ಪ್ರಾಣಿಗಳನ್ನ ದಿನನಿತ್ಯ ಆ ರೋಡಲ್ಲಿ ನೋಡ್ತೀವಿ. ಸತ್ತೋಗಿದೆ ಅದು? ಸತ್ತಿಲ್ಲ. ಸೊ ಈ ಲೋಕದಲ್ಲಿ ಹುಟ್ಟಿರೋ ಪ್ರತಿಯೊಂದು ಜೀವಕ್ಕೂ ಭಗವಂತನೇ ಕಾರಣ. ಸೊ ಆ ಭಗವಂತನಿಗೆ ಯಾರಿಗೇನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು ಅಂತ ಅನ್ನೋದು ಗೊತ್ತು. ವ್ಯಾಮೋಹದಲ್ಲಿ, ಅಹಂಕಾರದಲ್ಲಿ ನನ್ನಿಂದ ನಡೀತಿದೆ, ನಾನ್ ಮಾಡ್ತೀನಿ ಅಂತ ಅನ್ನೋ ತನಕ ಅಜ್ಞಾನ. ಜ್ಞಾನ ಬಂದ್ರೆ ಕೋಪೆನ ಲಂಗೋಟಿ ಹಾಕೊಂಡು ಬಿಟ್ಟಿರ್ತೀವಿ. ಇದು ಪರಿಜ್ಞಾನ, ಸತ್ಯವಾದ ಜ್ಞಾನ. ಆ ಜ್ಞಾನ ಬರಬೇಕು. ಭಗವಂತ ಯಾರನ್ನು ಮೋಸ ಮಾಡಲ್ಲ. ಪ್ರತಿಯೊಬ್ಬರಿಗೂ ಒಂದು ದಾರಿ ಇಟ್ಟಿದ್ದಾನೆ. ಅದರಿಂದ ನೀವು ಆ ಯೋಚನೆ ಬಿಟ್ಬಿಡಿ. ಭಗವಂತ ಕಾಪಾಡ್ತಾನೆ. ಆ ಯೋಚನೆ ಬಿಟ್ಬಿಡಿ. ಪ್ರತಿಯೊಂದಕ್ಕೂ ಭಗವಂತನೇ ಊಟ ಕೊಡೋದು. ಸರಿ, ನಿಮ್ಮ ಮನಸ್ಸಲ್ಲಿ ಒಂದು 10 ಲಕ್ಷ ರೂಪಾಯಿ ನಾನು ಬ್ಯಾಂಕಲ್ಲಿ ಕೂಡ ಹಾಕಿಕೊಡ್ತೀನಿ. ನನ್ನ ಕರ್ತವ್ಯ, ನನ್ನ ತಾಯಿ ಹೆತ್ತು ಸಾಕಿ ಸಲಹಿದ್ದಕ್ಕೆ ನಾನು ಅವ್ರಿಗೆ ಮಾಡಬೇಕಾಗಿರೋ ಧರ್ಮ ತಪ್ಪನ ನಿಲ್ಲಿಸೋದು. 10 ವರ್ಷಕ್ಕೆ ಇಷ್ಟಾಗುತ್ತೆ ವಯಸ್ಸಿನಿಗೆ. ಏಜ್ ಆಗಿ ಆಲ್ರೆಡಿ ಮತ್ತೆ ತೂಕಕ್ಕೆ ಬಿದ್ದಿದೆ. ಆ ಸಮಯದಲ್ಲಿ ನಿಮ್ಮ ಭಾವನೆಗಳು ಚೇಂಜ್ ಆದ್ರೆ ಏನ್ ಮಾಡ್ತೀವಿ? ಇಲ್ಲವಾ ನೀವು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಇಬ್ಬಂದಿಗೆ ಸಿಗಾಕೊಂಡ್ರೆ ಏನ್ ಮಾಡ್ತೀರಿ? ಈ ಸಂಸಾರ ಜೀವನದಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿಕೊಂಡು ಮದುವೆ ಮಾಡ್ಕೊಳ್ದೇನೆ ನಾನು ಅಮ್ಮ ಅಪ್ಪನ ಜೊತೆಗೆ ಅಕ್ಕ ತಂಗಿ ಜೊತೆಗೆ ಇರ್ತೀನಿ ಅಂದ್ರೆ ಲೋಕ ಬಿಡಲ್ಲ. ಒಂದು ಕತ್ತೆಗೋ ಕುದುರೆಗೋ, ಹೆಣ್ಣು ಕತ್ತೆಗೋ ಹೆಣ್ಣು ಕುದುರೆಗೋ ತಗೊಂಡ ಕಟ್ಬಿಡ್ತಾರೆ, ಬಿಡಲ್ಲ. ಸಮಾಜದಲ್ಲಿ ಬ್ರಹ್ಮಚಾರಿಯಾಗಿ ಮದುವೆ ಆಗಿ ಬದುಕೋದಕ್ಕೆ ಬಿಡಲ್ಲ. ನಿಮ್ಮ ಸ್ನೇಹಿತರು ನಿಮ್ಮನ್ನ ಕರೆಯಲ್ಲ ಮನೆಗೆ, ಯಾಕೆಂದ್ರೆ ಲಕ್ಷಣವಾದ ಹೆಂಡತಿಯ ಮನೆ ಇಟ್ಕೊಂಡಿರ್ತಾರೆ. ಈ ಸ್ನೇಹಿತ ಮದುವೆ ಆಗದೆ ಇದು ನನ್ನ ಹೆಂಡತಿನ ಮಾಡ್ಬಿಟ್ರೆ ಅಂತ ನಿಮಗೆ ಇನ್ವಿಟೇಷನ್ ಇಲ್ಲ. ರಿಲೇಷನ್ ಗುಂಪಲ್ಲೂ ನಿಮ್ಮನ್ನ ಯಾರು ಕರೆಯಲ್ಲ, ನಿಮ್ಮನ್ನ ಕಾರ್ನರ್ ಮಾಡ್ತಾರೆ. ಇಲ್ಲಿ 2 ಇದೆ, ಒಂದು ಗೃಹಸ್ಥಾಶ್ರಮ, ಇಲ್ಲ ಸನ್ಯಾಸ. ಈ ಕಡೆ ಇಲ್ಲ ಆ ಕಡೆ ಇಲ್ಲ, ಮಧ್ಯದಲ್ಲಿ ಇರ್ತೀನಿ ಅಂತಂದ್ರೆ ನೀವು ಸೈಕಿಕ ನಿರ್ಧಾರವನ್ನ ಕರೆಕ್ಟ್ ಟೈಮಿಗೆ ತಗೊಳ್ಳಿ. 80% ನನಗೆ ಗೊತ್ತೇ ಇಲ್ಲ. 80 ಭಾಗ, ಇನ್ನು 20 ಭಾಗ ಈ ರೀತಿ ಬಿಸ್ನೆಸ್ ಇದೆ. ಇನ್ನು 20 ಭಾಗ ಅದೇ ನೀವಿನ್ನೂ ಸ್ಕೆಚ್ ಸಿಕ್ಕಿಲ್ಲ, ಅಲ್ಲಿ ಲೈನಿಗೆ ಹೋಗ್ಬೇಕು. ಈಗ ನೀವು ದಾವಣಗೆರೆಯಿಂದ ಮೈಸೂರಿಗೆ ಬಂದಿದ್ದೀರಾ, ಮಾತಿ ಹೇಳ್ತೀನಿ. ಈ ರೂಟ್ ನೀವು ಯಾವ ರೂಟ್ ಬೇಕಾದ ರೂಟ್ಗಳಿದೆ, ಅದೊಂದು ರೂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಕಿತ್ತೂರು ರೂಟು, ಬೀರೂರು ರೂಟು, ಯಾವ ಒಂದು ರೂಟ್ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನೀವು ಬೇರೆ ರೂಟಲ್ಲಿ ಬರ್ಬೋದಿತ್ತಲ್ಲ. ಸೊ ಹಾಗೆ ನೀವು ರೂಟ್ ಅನ್ನು ಸೆಲೆಕ್ಟ್ ಮಾಡ್ದೇನೆ ಮುಂದೆ ಡೆಸ್ಟಿನೇಷನ್ ಏನಿದೆ ಕೊನೆ ಅದನ್ನ ನೋಡ್ತೀವಿ, ನೀವು ತಪ್ಪಕ್ಕಾಗಲ್ಲ. ಸೊ ನೀವು ರೂಟ್ ಹಾಕೊಂಬಿಡಿ, ಡಿಸೈಡ್ ಮಾಡ್ಕೊಂಬಿಡಿ, ತಾನಾಗೆ ದಾರಿ ಹೋಗ್ತೀವಿ. ಸಂಕಲ್ಪ ಬೇಕು, ವೈರಾಗ್ಯ, ಸಂಕಲ್ಪ. ಆ ಸಂಕಲ್ಪ ದೃಢವಾದ ಸಂಕಲ್ಪ ಆದ್ರೆ ಮಾತ್ರ
ನಡೆಯುತ್ತೆ. ತುಂಬಾ ವೇವರಿಂಗ್ ಮೈಂಡ್ ಇರುವ ಒಂದು ಮನಸ್ಸನ್ನು ಗಟ್ಟಿ ಮಾಡಿ ಒಂದು ಸಂಕಲ್ಪ ತಗೋಬೇಕು. ಅದಕ್ಕೆ ನೀವು ಸನ್ಯಾಸಿ ಆಗಲಿ ಅಂತ ನಾನು ಹರಿಸ್ತೀನಿ ಅಂತ ತಿಳ್ಕೋಬೇಡಿ. ಗೃಹಸ್ಥಾಶ್ರಮದಲ್ಲಿರೋರ್ಗೂ ಮುಕ್ತಿ ಸಿಗತ್ತೆ. ಗೃಹಸ್ಥಾಶ್ರಮ ಏನು ಬೀಡು ಅಂತ ತಿಳ್ಕೋಬೇಡಿ. ಆದ್ರೆ ಗೃಹಸ್ಥಾಶ್ರಮದಲ್ಲಿ ಸ್ವಲ್ಪ ಕಲ್ಲು ಮುಳ್ಳೆಲ್ಲ ಜಾಸ್ತಿ. ಇದು ಪ್ಯಾಸೆಂಜರ್ ಟ್ರೈನು, ಸನ್ಯಾಸತ್ವ ರಾಕೆಟ್. ಇದು ತಕ್ಷಣ ಮೇಲೆ ಹೋಗ್ತೀವಿ, ಕರ್ಕೊಂಡು ಹೋಗ್ತೀವಿ. ಇದು ಹಂಗಲ್ಲ. ಇದು ಜ್ಞಾನ ಅಷ್ಟು ಬೇಗ ಬರಲ್ಲ. ಇದು ಸನ್ಯಾಸಿ ಆಗೋ ಜ್ಞಾನ ನಿಮಗೆ ಬಂದಿದೆ ಅಂದರೆ ಖಂಡಿತವಾಗಲೂ ಜನ್ಮಜನ್ಮಾಂತರದಲ್ಲಿ ಪುಣ್ಯ ಮಾಡಿದ್ದಕ್ಕೆ ಆ ಜ್ಞಾನ ಬಂದಿದೆ, ಬರಲ್ಲ. ಮತ್ತೊಂದು, ನಾನು ಮೊನ್ನೆ ದೇವರಕೊಂಡೆಗೆ